ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಾರದಾ ವಿಮಲನಿಗೆ ಎಣ್ಣೆ ಹಚ್ಚಿ ಕಾಲನ್ನ ಮಸಾಜ್ ಮಾಡ್ತಾ ಇರಬೇಕಾದ್ರೆ, ಏನಮ್ಮ ಶಾರದಾ, ಊರಿಂದ ಬಂದಾಗಿಂದಲೂ ಸಹ ಒಂದು ದಿನ ಬಿಡದೆ 2 ಟೈಮ್ಸ್ ಸಹ ನನ್ನ ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಿದ್ದೀಯಲ್ಲ, ಯಾವ ಜನ್ಮದಲ್ಲಿ ನೀನು ನನ್ನ ಮಗಳಾಗಿ ಹುಟ್ಟಿದ್ಯೋ ಕಾಣೆ, ನನಗಂತೂ ಗೊತ್ತಿಲ್ಲ. ನಿನ್ನ ಋಣನ ಯಾವ ರೀತಿ ತೀರ್ಸೋದಮ್ಮ ಅಂತ ಅಂದಾಗ, ಯಾಕಮ್ಮ ಈ ರೀತಿ ಮಾತಾಡ್ತೀರಾ, ಮಗಳೇ ಆಗಬೇಕಾ, ನಾನು ಸಹ ಸೊಸೆ ಆದ್ರೂ ಸಹ ನಿಮಗೆ ಮಗಳು ರೀತಿ ಅಲ್ವಾ, ಯಾವತ್ತಾದರೂ ಸಹ ನೀವು ಅತ್ತೆ ಥರ ಅಧಿಕಾರನ ಚಲಾಯಿಸಿದಿರಾ ಅಂತ ಕೇಳ್ತಾ ಇರ್ತಾಳೆ. ಆಮೇಲೆ ನಾನು ಇಂಥ ಕೆಲಸ ಮಾಡಿದ್ರಲ್ಲಿ ತಪ್ಪೇನಿದೆ ಅಮ್ಮ ಹೇಳಿ ಅಂತ ಅಂದಾಗ, ಸಾರಿ ಕಣಮ್ಮ, ಬೇಕು ಬೇಕು ಅಂತ ಅಂದ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹಾಗೆ ನೀನು ಅಮ್ಮನ ಬೇರೆ ಹುಡುಕ್ತಾ ಇದೆಯಾ, ಆದರೂ ಸಹ ಅಮ್ಮನ ನಾನು ನೆನಪು ಮಾಡ್ತಿದ್ದೀನಿ ಅಂತ ಅಂದಾಗ, ಪರವಾಗಿಲ್ಲ, ನೀವು ಯಾವ ಇದರಲ್ಲಿ ಅಂದಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿಮ್ಮ ಮನಸ್ಸಲ್ಲಿ ಆ ಥರ ಇಲ್ಲ ಬಿಡಿ, ಅಮ್ಮ ಒಂದಿನಲ್ಲ ಒಂದಿನ ಸಿಗ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಂದಲ್ಲ ಒಂದು ದಿನ ನನ್ನ ಲೈಫಲ್ಲಿ ಒಳ್ಳೇದಾಗುತ್ತೆ ಅಂತ ಕಾಯ್ತಾ ಇದ್ದೀನಿ ಅಮ್ಮ, ಟೈಮ್ ಅನ್ನೋದು ಬರುತ್ತಲ್ವ, ಅದು ನನ್ನ ಲೈಫಲ್ಲೂ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ, ಆ ಟೈಮ್ ಆದಷ್ಟು ಬೇಗ ನಿನ್ನ ಲೈಫಲ್ಲಿ ಬಂದು ಎಲ್ಲ ಒಳ್ಳೇದಾಗಲಿ ಅಂತ ವಿಮಲ ಆಶಿಸ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಮೊಬೈಲಲ್ಲಿ ಸರ್ಚ್ ಮಾಡ್ತಾ ಇರ್ತಾಳೆ, ಇದೇನಿದು ನ್ಯೂಸ್ ಚಾನಲಲ್ಲಿ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ, ಅನಾಥ ಶವ ಪತ್ತೆಯಾಗಿದೆ, ಹಾಗೆ ಅದು ಇದು ಅಂತ ಬ್ಯಾಡ್ ನ್ಯೂಸ್ ಎಲ್ಲವ ಹೆಡ್ಲೈನಲ್ಲಿ ಬರಬೇಕಿತ್ತಲ್ಲ, ಇದೇನಿದು ನಮ್ಮ ಅಪ್ಪನ ಸುದ್ದಿ ಏನು ಬಂದಿಲ್ವಲ್ಲ ಅಂತ ಹುಡುಕ್ತಾ ಇರ್ತಾಳೆ. ಹಾಗೆ ಇದೇನಾದರೂ ಆಕ್ಸಿಡೆಂಟ್ ಅಥವಾ ಅನಾಥ ಶವನ ಯಾರಾದರೂ ಇದರಿಂದ ದೊಡ್ಡ ಕೈವಾಡ ನಡೆಸಿದಾರ, ಅದು ಇದು ಅಂತ ನ್ಯೂಸ್ ಅವ್ರು ಹಾಕೊಂಡು ಚಚ್ಚಬೇಕಿತ್ತು, ಇದೇನಿದು ಯಾವ ನ್ಯೂಸು ಬಂದಿಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಬೇರೆ ಯಾವುದಾದ್ರು ಚಾನಲ್ಗಳಲ್ಲಿ ಬರ್ತಾ ಇರ್ಬೋದಾ ಅಂತ ನೋಡ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಮೊಬೈಲ್ ಚಾರ್ಜ್ ಆಫ್ ಆಗಿಬಿಡುತ್ತೆ. ಎಲ್ಲ ನನ್ನ ಕರ್ಮ, ಇವಾಗಲೇ ಬ್ಯಾಟ್ರಿ ಡೆಡ್ ಆಗಬೇಕಿತ್ತ ಅಂತ ಅಂದ್ಬಿಟ್ಟು ಫೋನ್ನ ಚಾರ್ಜ್ಗೆ ಹಾಕಿ ವಾಶ್ರೂಮಿಗೆ ಹೋಗ್ತಾ ಇರಬೇಕಾದ್ರೆ ಫೋನು ರಿಂಗ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಪಾರಿಜಾತ ಜ್ಯೋತಿಕಾ ರೂಮ್ ಒಳಗಡೆ ಬರ್ತಾಳೆ. ಬಂದ ತಕ್ಷಣ ಫೋನು ರಿಂಗ್ ಆಗ್ತಿರೋದನ್ನು ಕೇಳಿಸ್ಕೊಂಡು, ಎಲ್ಲಿದೆಯಾ ಗೋಲ್ಡಿ, ಆಗ್ಲಿಂದ ಫೋನು ಒಂದೇ ಸಮನೆ ಪಡ್ಕೋತಾ ಇದೆ, ರಿಸೀವ್ ಮಾಡು ಅಂತ ಅಂದಾಗ, ಅವಳು ಮಾತಾಡ್ದಲ್ಲೇ ಇರಬೇಕಾದ್ರೆ ಏನೋ ಅರ್ಜೆಂಟ್ ಇರ್ಬೋದು ಅಂತ ಅಂದ್ಬಿಟ್ಟು ಫೋನ್ ಪಿಕ್ ಮಾಡಿದ ತಕ್ಷಣ ಆ ಕಡೆ ಪಾಲಾಕ್ಷನ ಸಾಯಿಸಿದ ರೌಡಿಗಳು ಹೇಳ್ತಾ ಇರ್ತಾರೆ, ಮೇಡಮ್ ಕೆಲಸ ಮುಗಿಸಿ ಎಷ್ಟೊತ್ತಾಯಿತು, ನೀವಿನ್ನೂ ನಮ್ಮ ಅಕೌಂಟಿಗೆ ದುಡ್ಡು ಹಾಕಿಲ್ಲ, ನಮ್ಮ ಹುಡುಗರೆಲ್ಲ ಬಾಬೆ ಬಿಡ್ಕೊಂಡು ಕಾಯ್ತಾ ಇದ್ದಾರೆ, ಬೇಗ ದುಡ್ಡು ಹಾಕಿ ಅಂತ ಅಂದಾಗ, ಯಾವ ದುಡ್ಡು, ಏನು ಕೆಲಸ ಅಂತ ಪಾರಿಜಾತ ಕೇಳ್ತಿರ್ಬೇಕಾದ್ರೆ, ಏನು ಮೇಡಮ್ ಆಗೋ ತಕ್ಕ ಒಂದು ನಾಟಕನ ಮಾಡ್ತಾ ಇದ್ದೀರಲ್ಲ, ಯಾಕೆ, ಯಾವ ಕೆಲಸ ಅಂತ ನಿಮಗೆ ಗೊತ್ತಿಲ್ವಾ, ಇವಾಗೇನು ದುಡ್ಡು ಹಾಕ್ತೀರಾ ಇಲ್ವಾ ಅಂತ ಆವಾಜ್ ಆಗ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ವಾಶ್ರೂಮಿಂದ ಜ್ಯೋತಿಕಾ ಓಡೋಡಿ ಬಂದು, ಗ್ರಾನಿ ನೀವೇನು ಫೋನ್ ರಿಸೀವ್ ಮಾಡ್ತಾ ಇದ್ದೀರಾ, ಅಷ್ಟಕ್ಕೂ ನನ್ನ ಫೋನ್ನ ರಿಸೀವ್ ಮಾಡಬಾರ್ದು, ಅದು ನನಗೆ ಇಷ್ಟ ಆಗಲ್ಲ, ನಿಮಗೆ ಗೊತ್ತಿಲ್ವಾ ಅಂತ ಕೂಗಾಡ್ತಿರ್ಬೇಕಾದ್ರೆ, ಅಲ್ಲ ಗೋಲ್ಡಿ, ಅವ್ನು ಯಾರೋ ಪೇಮೆಂಟ್ ಕ್ಲಿಯರ್ ಮಾಡಿ ಮೇಡಮ್ ಅಂತಿದ್ದಾನೆ, ಅಷ್ಟಕ್ಕೂ ಏನು ಪೇಮೆಂಟ್ ಅಂತ ಕೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಪಾರಿಜಾತ, ಯಾವ ಪೇಮೆಂಟು ಹೇಳು ಗೋಲ್ಡಿ ಅಂತ ಅನ್ಬೇಕಾದ್ರೆ, ಇದು ಬಿಸ್ನೆಸ್ ವಿಷಯ, ನಿಮಗೆ ಇದೆಲ್ಲ ಗೊತ್ತಾಗಲ್ಲ, ಯಾವುದೋ ಟೆಂಡರ್ ಪೆಂಡಿಂಗ್ ಇತ್ತು, ಅದ್ರ ಬಗ್ಗೆ ಮಾತಾಡಕ್ಕೆ ಮಾಡಿದ್ದಾರೆ, ಅಷ್ಟಕ್ಕೂ ನಿಮಗೆ ಗೊತ್ತಾಗಲ್ವಾ ಅಂತ ಅನ್ಬೇಕಾದ್ರೆ, ಓ ಆ ವಿಷಯನ, ಸರಿ ಸರಿ ಆಯಿತು ಮಾತಾಡು ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ರೌಡಿಗಳು ಕಾಲ್ ಮಾಡ್ತಾ ಇರ್ತಾರೆ. ಹಾಗೆ ಕೋಪ ಮಾಡಿಕೊಂಡು ಜ್ಯೋತಿಕಾ ರಿಸೀವ್ ಮಾಡಿಬಿಟ್ಟು, ಏನು ಸರ್ ಪದೇ ಪದೇ ಕಾಲ್ ಮಾಡ್ತಿದ್ದೀರಲ್ಲ, ಮಾಡಬೇಡಿ ಅಂತ ನಾನು ಹೇಳ್ತಿದ್ದೀನಿ ತಾನೇ, ಇವಾಗ ಏನು ನಿಮಗೆ ಕ್ಲಿಯರ್ ಆಗಬೇಕು ಅಷ್ಟು ತಾನೇ, ನಿಮ್ಮ ಅಮೌಂಟ್ನ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀನಿ ನೋಡಿ ಅಂತ ಅಮೌಂಟ್ ಹಾಕ್ತಾ ಇರ್ತಾಳೆ. ಹಾಗೆ ತನ್ನ ಪಾಟಿಗೆ ತಾನೇ ಏನು ಮಾತಾಡ್ದೆ ಜ್ಯೋತಿಕಾ ಹೊರಗಡೆ ಹೋಗ್ತಿರ್ಬೇಕಾದ್ರೆ, ಪಾರಿಜಾತನ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗ್ತಾ ಇರುತ್ತೆ. ಬಿಸ್ನೆಸ್ ಅಂತ ಅಂದಮೇಲೆ ಎಲ್ಲನೂ ಸಹ ಆಫೀಸಲ್ಲಿ ಮುಗಿಸ್ಕೊಬರ್ಬೇಕು, ಅಂಥದ್ರಲ್ಲಿ ಮನೆಗೆ ಬಂದಮೇಲೆ ಯಾರು ದುಡ್ಡು ಹಾಕು ಅಂತ ಟಾರ್ಚರ್ ಕೊಡೋದು, ಇವಳ ವ್ಯವಹಾರ ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ವಿಮಲನ ಕಾಲಿಗೆ ಮಸಾಜ್ ಮಾಡ್ತಾ ಇರಬೇಕಾದ್ರೆ ಕಾರ್ ಸೌಂಡ್ ಕೇಳುತ್ತೆ. ಯಾರೋ ಕಾರ್ ಬಂದಂಗೆ ಆಯಿತು, ಯಾರೋ ಬಂದಿರ್ಬೋದು ನೋಡು ಶಾರದಾ ಅಂತ ಅಂದಾಗ, ಹೊರಗಡೆ ಬಂದು ಶಾರದಾ ನೋಡ್ತಾ ಇದ್ರೆ ಕಾರಿಂದ ತಾತ ಶಿವನಾರಾಯಣ ಅವರು ಇಳಿದು ಬರ್ತಾ ಇರ್ತಾರೆ. ತಾತನ ನೋಡಿ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ದೇವಸ್ಥಾನದಲ್ಲಿ ನಿನ್ನೆ ಗುರುಗಳು ಹೇಳಿದ ಮಾತೆಲ್ಲನೂ ನೆನ್ಪು ಮಾಡ್ಕೋತಾ ಇರ್ತಾಳೆ. ನಿನಗೆ ಹುಟ್ಟಿನ ಮೂಲ ಯಾರು ಅಂತಲೇ ಗೊತ್ತಿರಲಿಲ್ಲ, ನಿನ್ನ ಜನ್ಮ ಕೊಟ್ಟ ತಾಯಿ ಯಾರು ಅಂತ ಭಗವಂತ ನಿನಗೆ ತಿಳಿಸಿದ್ದಾನೆ ಅಂದಮೇಲೆ ಖಂಡಿತ ಅವ್ರ ಮಡಿಲಿಗೆ ನಿನ್ನನ್ನು ಸೇರಿಸ್ತಾನೆ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಖುಷಿಯಿಂದ ತಾತನ ಹೋಗಿ ಹಗ್ ಮಾಡ್ಕೋತಾ ಇರ್ತಾಳೆ. ಶಾರದಾ ತಾತ ನೀವು ಅಂತ ಅಂದಾಗ, ಎಲ್ಲ ಸತ್ಯ ಗೊತ್ತಾದ್ಮೇಲೆ ನಾನು ಬರ್ದಲ್ಲೇ ಹೇಗಿರಕ ಆಗುತ್ತಮ್ಮ ಅಂತ ಅಂದಾಗ, ಇವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ತಾತ ನೀವು ಹೇಳ್ತಿರೋದು ನಿಜನಾ ಅಂತ ಅಂದಾಗ, ಹೌದಮ್ಮ ನನಗೆಲ್ಲ ಸತ್ಯ ಗೊತ್ತು, ಹಾಗೆ ಇಷ್ಟು ದಿನ ನಿನಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ದೀವಿ, ದಯವಿಟ್ಟು ಕ್ಷಮಿಸಮ್ಮ, ಇನ್ಮೇಲೆ ಆಗಲ್ಲ, ಎಲ್ಲರಿಗೂ ನಾನು ಕೂಗಿ ಕೂಗಿ ಹೇಳ್ತೀನಿ, ನನ್ನ ಮೊಮ್ಮಗಳು ಶಾರದಾ ಅಂತ ಹೇಳ್ತೀನಿ, ಬಾರಮ್ಮ ಮನೆಗೆ ಹೋಗೋಣ ಅಂತ ಅಂದಾಗ, ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ತನ್ನ ತಾತನ ಹಗ್ ಮಾಡ್ತಿರ್ತಾಳೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ನನ್ನ ಕಣ್ಣೆದುರೇ ನನ್ನ ಮೊಮ್ಮಗಳಿದ್ರು ಸಹ ಗುರುತಕ್ಕಾಗದಷ್ಟು ನನ್ನ ಕಣ್ಣು ಕುರುಡಾಗಿತ್ತು, ದಯವಿಟ್ಟು ನನ್ನ ಕ್ಷಮಿಸಮ್ಮ, ಅಷ್ಟಕ್ಕೂ ಸತ್ಯ ನಿನಗೆ ಗೊತ್ತಿತ್ತು, ಆದರೆ ಯಾಕಮ್ಮ ನಮ್ಮ ಹತ್ರ ಹೇಳಲಿಲ್ಲ ಅಂತ ಅಂದಾಗ, ನಿಮಗೆ ಗೊತ್ತಲ್ವ ತಾತ, ನನ್ನ ಅಪ್ಪ ಅಮ್ಮ ಯಾರು ಅಂತ ನನಗೆ ಗೊತ್ತಾದಾಗ ಸತ್ಯ ಹೇಳೋಕ್ಕೆ ಅಂತ ಬಂದೆ, ಆದರೆ ಅಮ್ಮ ಮೀಡಿಯಾದವ್ರ ಮುಂದೆ ಹೇಳ್ತಾ ಇದ್ರು, ಜ್ಯೋತಿಕನ ಸ್ಥಾನ ಕಿತ್ಕೊಳ್ಳೋಕ್ಕೆ ಇವಳು ನೀವೇ ನನ್ನ ಅಮ್ಮ ಅಂತ ನಾಟಕ ಮಾಡ್ಕೊಂಡು ಬರ್ತಾಳೆ ಅಂತ ಹೇಳ್ತಾ ಇದ್ರಲ್ವ, ಸೊ ಹಾಗಾಗಿ ನನ್ನ ಕೈಯಲ್ಲಿ ಏನೂ ಹೇಳೋಕ್ಕಾಗಲಿಲ್ಲ,
ಅಮ್ಮ ನನ್ನನ್ನು ತಪ್ಪಾಗಿ ತಿಳ್ಕೊಬಿಟ್ರು ಅಂತ ಅಂದಾಗ, ನೀನು ತಲೆ ಕೆಡಿಸ್ಕೋಬೇಡ, ಎಲ್ಲರಿಗೂ ಸತ್ಯ ಏನು ಅಂತ ನಾನು ಅರ್ಥ ಮಾಡಿಸ್ತೀನಿ, ನೀನು ಹೆದರ್ಕೋಬೇಡಮ್ಮ, ನಿನ್ನ ಲಗೇಜ್ ಎಲ್ಲ ತಗೋಬಾ, ನಾವಿನ್ನು ನಮ್ಮ ಮನೆಗೆ ಹೋಗೋಣ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಹಾಗೆ ವಿಮಲ ಹಾಗೆ ಅನಸೂಯ ಆರತಿ ಎಲ್ಲ ಹೊರಗಡೆ ಬರ್ತಾರೆ. ಶಾರದವ್ರು ಇಲ್ಲಿ ಏನು ನಡೀತಿದೆ ಅಂತ ಅಂದಾಗ ಶಾರದಾ ಸಿಕ್ಕಾಬಟ್ಟೆ ಖುಷಿಯಾಗಿ, ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ತು ಸರ್, ನನ್ನ ಅಪ್ಪ ಅಮ್ಮ ಯಾರು ಅನ್ನೋ ಸತ್ಯ ನನಗೆ ಗೊತ್ತಾಯಿತು ಅಂತ ಅಂದಾಗ ಇವರಿಗೆಲ್ಲ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಸಿದ್ದು ಖುಷಿಯಾಗಿ ಹೇಳ್ತಾ ಇರ್ತಾನೆ, ಶಾರದವ್ರು ಇಲ್ಲಿ ಯಾವುದೋ ರೀತಿ ಮೋಸ ಆಗ್ತಿಲ್ಲ ತಾನೆ, ಬೇರೆ ಯಾರು ಅಮ್ಮ ಅಂತ ಬಂದಿಲ್ಲ ತಾನೆ, ಎಲ್ಲ ಕಡೆ ವಿಚಾರಿಸಿದಾರ ಅಂತ ಅಂದಾಗ, ಇಲ್ಲ ಸರ್ ನಾನು ಎಲ್ಲ ಕಡೆ ವಿಚಾರಿಸಿದ್ದೀನಿ, ನಮ್ಮ ಅಪ್ಪ ಅಮ್ಮ ಸಿಕ್ಕಿದ್ರು ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ತಾತ ಇವಳ ಎಕ್ಸೈಟ್ಮೆಂಟ್ ನೋಡಿ ನನ್ನ ಮೊಮ್ಮಗಳಿಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದಾಗ, ಅಪ್ಪ ಏನಪ್ಪ ಈ ರೀತಿ ಹೇಳ್ತಿದ್ದೀರಾ, ಇವಳು ನಿಮ್ಮ ಮೊಮ್ಮಗಳ ಅಂತ ವಿಮಲ ಕೇಳ್ತಿರ್ಬೇಕಾದ್ರೆ, ಹೌದು ಈ ಶಾರದಾ ಬೇರೆ ಯಾರು ಅಲ್ಲ, ನನ್ನ ಮಗ ಸೊಸೆಯ ಮಗಳು, ನನ್ನ ದಶರಥ ಸುಮಿತ್ರನ ಮಗಳು, ಅಂದರೆ ನಿನಗೆ ಹತ್ತೆ ಆಗಬೇಕು, ನಿನ್ನ ಸೊಸೆ ಕಣಮ್ಮ ಇವಳು ಅಂತ ಅಂದಾಗ ಈ ಕಡೆ ಸಿಕ್ಕಾಬಟ್ಟೆ ಖುಷಿಯಾಗಿ ಶಾರದನ್ನ ಸಿದ್ದು ಸಿಕ್ಕಾಬಟ್ಟೆ ಖುಷಿಯಿಂದ ನೋಡ್ತಾ ಇರ್ತಾನೆ. ನಿಜ ತಾನೇ, ತಾತ ಹೇಳ್ತಿರೋದು ಸುಳ್ಳಲ್ಲ ತಾನೇ ಅಂತ ಅನ್ಬೇಕಾದ್ರೆ, ಖಂಡಿತ ಇಲ್ಲ, ತಾತ ಹೇಳ್ತಾ ಇರೋದು ಸತ್ಯ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ವಿಷಯ ನನಗೆ ಮುಂಚೆನೇ ಗೊತ್ತಿತ್ತು, ಪಾಲಾಕ್ಷ ಸರ್ ಎಲ್ಲ ಸತ್ಯನೇ ಹೇಳಿದ್ರು, ನಾನು ಹುಟ್ಟಿದ ತಕ್ಷಣ ನನ್ನನ್ನು ಕಸದ ಬುಟ್ಟಿಲಿ ಹಾಕಿದ್ರು, ಈ ಕಡೆ ಜ್ಯೋತಿಕಾ ಮಾತ್ರ ಅಮ್ಮನ ಮಡಿಯೆಲ್ಲ ಸೇರಿದ್ಲು, ಈ ವಿಷಯ ನನಗೆ ಮುಂಚೆನೇ ಗೊತ್ತಿತ್ತು, ಹೇಳಿದರೆ ಎಲ್ಲರೂ ಯಾವ ರೀತಿ ತಗೋತಾರೋ ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಹೇಳಲಿಲ್ಲ ಅಂತ ಅಂದಾಗ ಸಿದ್ದಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ, ಹಾಗಾದರೆ ನೀವು ಸ್ವಂತ ನನ್ನ ಮಾವನ ಮಗಳು ಅಲ್ವಾ ಶಾರದವ್ರೆ ಅಂತ ಅಂದಾಗ, ಹ್ಞೂ ಸರ್ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ವಿಮಲೆ ಹೇಳ್ತಾ ಇರ್ತಾಳೆ, ನೋಡು ಶಾರದಾ, ಇಷ್ಟು ದಿನ ನೀನು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ, ಅದರಲ್ಲೂ ನಮ್ಮ ಅಣ್ಣನಿಗೆ ನೀನೇ ಸ್ವಂತ ಮಗಳು ಅಂತ ಗೊತ್ತಾದರೆ ಕುಣಿದು ಕುಪ್ಪಳಿಸ್ತಾನೆ ಅಲ್ವಾ ಅಪ್ಪ, ಶಾರದನ ಕಂಡ್ರೆ ಮೊದಲಿಂದಲೂ ಅವನಿಗೆ ಹಾಕರೆ ಪ್ರೀತಿ ಜಾಸ್ತಿ, ಆದಷ್ಟು ಬೇಗ ವಿಷಯನ ಹೇಳಿ ಅಮ್ಮ ಮತ್ತು ಮಗಳನ್ನ ಒಂದು ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಆದರೆ ಇದೆಲ್ಲ ಕನಸಾಗಿರುತ್ತೆ. ಅಷ್ಟೊತ್ತಿಗೆ ಇವಳು ಕನಸು ಕಾಣ್ತಾ ಇದ್ರೆ ತಾತ ಜೋರಾಗಿ ಶಾರದಾ ಅಂತ ಕಿರ್ತಾಗ ಬೆಚ್ಚಿ ಬಿದ್ದು ಬಿಡ್ತಾಳೆ. ಈ ಶಾರದಾ ಆವಾಗ್ಲಿಂದ ಕೂಗ್ತಾ ಇದ್ದೀನಿ, ಗರಬಗಳ ನಿಂತಿದೆಯಲ್ಲ, ನನ್ನ ಮಗಳು ವಿಮಲನ ನೋಡಬೇಕು, ಕರಿ ಆಚೆ ಅಂತ ಅಂದಾಗ, ತಾತ ಒಂದು ನಿಮಿಷ ಕರಿತೀನಿ ಅಂತ ಅಂದ್ಬಿಟ್ಟು ವಿಮಲಮ್ಮ ತಾತ ಬಂದಿದ್ದಾರೆ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಫಾಸ್ಟಾಗಿ ವೀಲ್ ಚೇರಲ್ಲಿ ಬಂದುಬಿಟ್ಟು ಅಪ್ಪ ಅಂತ ಕೂಗಿದಾಗ ಮಗರೆ ಹಾಗೆ ಬಂದ ತಕ್ಷಣ ಹಗ್ ಮಾಡಿಕೊಂಡು, ಅಪ್ಪ ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ನಂಬಕ್ಕೆ ಆಗ್ತಿಲ್ಲ ಅಂತ ಅಂದಾಗ, ಹೇಗಿದೆಯಾ ಮಗಳೇ ಅಂತ ಅಂದಾಗ, ಮುತ್ತಿನಂಥ ಮಗ ಸೊಸೆ ಹಾಗೆ ಮಗಳು ಮೊಮ್ಮಗಳು ಎಲ್ಲರೂ ನನ್ನನ್ನು ಪ್ರೀತಿಯಿಂದ ನೋಡ್ಕೊತಿದ್ದಾರೆ, ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಪ್ಪ ಅಂತ ಅನ್ಬೇಕಾದ್ರೆ ನಾನು ಚೆನ್ನಾಗಿದ್ದೀನಿ, ಹಾಗೆ ಆರೋಗ್ಯ ಚೆನ್ನಾಗಿದೆ, ಆದರೆ ನೆಮ್ಮದಿ ಅನ್ನೋದೇ ಇಲ್ಲ ಕಣಮ್ಮ ನನ್ನ ಲೈಫಲ್ಲಿ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಅಷ್ಟಕ್ಕೆ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ಅವರು ನಮ್ಮ ನೆಮ್ಮದಿನ ಹಾಳು ಮಾಡಬೇಕು ಅಂತಲೇ ಇರ್ತಾರೆ. ಅದನ್ನೆಲ್ಲ ಬಿಟ್ಟಾಕು, ನಾನು ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ, ಯಾಕೆ ಅಂತ ಅಂದರೆ ನಿನ್ನನ್ನು ರಾಣಿಯಾಗಿ ಬೆಳೆಸಿದ್ದೀನಿ, ನನ್ನ ಎದೆಯಲ್ಲಿ ಇಟ್ಕೊಂಡು ಬೆಳೆಸಿದ್ದೀನಮ್ಮ, ಈ ಮನೇಲಿ ನೀನು ಇರೋದು ಇಷ್ಟ ಇಲ್ಲ, ನನ್ನ ಜೊತೆ ಬಾ ಮಗಳೇ ಅಂತ ಅಂದಾಗ ವಿಮಲನಿಗೆ ಶಾಕ್ ಆಗ್ತಿರುತ್ತೆ. ಯಾಕಪ್ಪ ಈ ರೀತಿ ಕರಿತಿದ್ದೀರಾ, ನಾನು ಈ ಮನೇಲಿ ಸುಖವಾಗಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ನನಗೆ ಗೊತ್ತಮ್ಮ, ಯಾವತ್ತಾದರೂ ನಿನ್ನ ಕಷ್ಟನ ನೀನು ಹೇಳ್ಕೊಂಡಿದ್ದೀಯಾ, ನಿನಗೆ ನಿನ್ನ ಮಗ ಒಬ್ಬ ಇದ್ದರೆ ಸಾಕು, ಅದೇ ನಿನಗೆ ದೊಡ್ಡ ಪ್ರಪಂಚ ಅಂತ ತಾತ ಬೈತಾ ಇರ್ತಾರೆ. ಹಾಗೆ ನನ್ನ ಮಗಳು ನನ್ನ ಜೊತೆ ಇರಬೇಕಂತ ನಾನು ಆಸೆ ಪಡ್ತೀನಿ, ಅಷ್ಟಕ್ಕೂ ಗುರುಗಳು ಹೇಳಿದರು ಮನೆ ಮಗಳು ಮನೇಲಿ ಇರಲೇಬೇಕು ಅಂತ ಅಂದರು, ನನ್ನ ಮಾತನ್ನ ನಂಬು, ನಾನು ನಿಜ ಹೇಳ್ತಿದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ, ಗುರುಗಳು ಮನೆಗೆ ಬಂದಿದ್ದರು, ಏನು ದಶರಥ ಮನೆ ಎಲ್ಲ ಖಾಲಿ ಹೊಡಿತಿದೆ, ಏನು ಶಿವನಾರಾಯಣ ಅಂತ ಕೇಳಿದರು, ಏನು ಗುರುಗಳೇ ಈ ರೀತಿ ಹೇಳ್ತಿದ್ದೀರಾ, ಮನೇಲೆಲ್ಲ ಇದಾರಲ್ವ ಅಂತ ನಾನು ಹೇಳಿದ್ದಕ್ಕೆ, ನೋಡೋಕ್ಕೆ ಪ್ರತಿಮೆ ಸುಂದರವಾಗಿ ಕಾಣುತ್ತೆ, ಅದು ಟೊಳ್ಳಾಗಿರುತ್ತೆ, ಅಂಥ ಪ್ರತಿಮೆನ ನಾವೇನಾದರೂ ಮನೆಗೆ ತರ್ತೀವ ಅಂತ ಅಂದಾಗ, ಇಲ್ಲ ಅಂತ ಅನ್ಬೇಕಾದ್ರೆ, ಸೊ ಮೇಲ್ನೋಟಕ್ಕೆ ಈ ಮನೆ ತುಂಬಿರೋ ರೀತಿ ಕಾಣುತ್ತೆ, ಆದರೆ ಮುಖ್ಯವಾಗಿ ಇರಬೇಕಾದ ವ್ಯಕ್ತಿಗಳೇ ಈ ಮನೇಲಿ ಇಲ್ಲ ಅಂತ ತಾತನಿಗೆ ಹೇಳ್ತಾ ಇರ್ತಾರೆ. ಹಾಗೆ ಮನೆ ಮಕ್ಕಳೇ ಇಲ್ವಲ್ಲ ಅಂತ ಅನ್ಬೇಕಾದ್ರೆ ಏನು ಮಾಡೋದು, ಎಲ್ಲ ನನ್ನ ಕೈ ಮೀರಿ ನಡೆದೋಯ್ತು ಅಂತ ಅಂದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತು ಈ ಮನೇಲಿ ಏನಾಗ್ತಿದೆ, ಏನಾಗ್ಬೋದು ಅಂತಲೂ ಗೊತ್ತು, ಹಾಗೆ ಈ ಮನೆಗೆ ಕೆಟ್ಟ ದೃಷ್ಟಿ ಬೀಳೋ ಹಾಗೆ ಮಾಡಿರೋರು ಯಾರು ಅಂತ ಗೊತ್ತು ಅಂತ ಜ್ಯೋತಿಕನ ಮೇಲೆ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಹಾಗೆ ಎಲ್ಲ ನನ್ನ ಕೈ ಮೀರಿ ಹೋಯ್ತು, ದಯವಿಟ್ಟು ಕ್ಷಮಿಸಿ ಗುರುಗಳೇ ಅಂತ ಕೇಳ್ತಾ ಇರ್ಬೇಕು. ಏನು ಮಾಡೋದು, ಎಲ್ಲ ನನ್ನ ಕೈ ಮೀರಿ ನಡೀತು ಅಂತ ಅಂದಾಗ, ಅಲ್ಲ ಶಿವನಾರಾಯಣ್, ಪ್ರತಿ ಸಲ ಬಂದಾಗೆಲ್ಲ ನಾನು ಎಚ್ಚರಿಕೆಯಿಂದ ಹೇಳೋಗ್ತೀನಿ, ಕೆಲವು ಸಲಹೆಗಳನ್ನು ಕೊಟ್ಟೋಗ್ತೀನಿ, ಆದರೆ ನೀನು ಅದನ್ನು ಗಂಭೀರವಾಗಿ ತಗೋತಿಲ್ವಲ್ಲ ಯಾಕೆ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಗುರುಗಳು ಹೇಳ್ತಾ ಇರ್ತಾರೆ, ಈ ಸಲ ನಾನು ಬಂದಿರೋ ಉದ್ದೇಶನೇ ಬೇರೆ ಅಂತ ಅಂದಾಗ, ಅದೇನು ಸಲಹೆ ಕೊಡ್ತೀರಾ ಕೊಡಿ, ನಾನು ಅದನ್ನು ಅನುಭವಿಸ್ತೀನಿ, ಹಾಗೆ ತಪ್ಪನ್ನು ತಿದ್ಕೋತೀನಿ ಅಂತ ಅನ್ಬೇಕಾದ್ರೆ, ಈ ಮನೇನ ಆಹುತಿ ತಗೊಳ್ಳೋಕ್ಕೆ ಕೆಲವು ಗಂಡಾಂತರಗಳು ಬಕಪಕ್ಷಿಗಳ ಕಾಯ್ತಾ ಇದ್ದಾರೆ ಆ ರೀತಿ ಅಂತ ಅಂದಾಗ, ಈ ಕಡೆ ಸುಮಿತ್ರನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಬಂದಿರೋ ಸಮಸ್ಯೆಗಳನ್ನ ಬಗೆಹರಿಸೋಕ್ಕಾಗ್ತಿಲ್ಲ ಗುರುಗಳೇ, ಈ ರೀತಿ ಹೇಳ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಹಾಗೆ ಸುಮಿತ್ರ ಟೆನ್ಷನ್ ಮಾಡ್ಕೋತಿರ್ಬೇಕಾದ್ರೆ, ನೀನು ಟೆನ್ಷನ್ ಮಾಡ್ಕೋಬೇಡ ಸುಮಿತ್ರ, ಡಾಕ್ಟರ್ ಹೇಳಿದ್ದಾರೆ ತಾನೇ, ಸಮಾಧಾನ ಮಾಡ್ಕೋ, ಆ ಗುರುಗಳು ಒಂದಕ್ಕೂ ಎಲ್ಲದಕ್ಕೂ ಸಹ ಪರಿಹಾರ ಕೊಡ್ತಾರೆ, ಪ್ರತಿಯೊಂದಕ್ಕೂ ಪರಿಹಾರ ಸಿಗುತ್ತೆ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ, ಗುರುಗಳು ಹೇಳ್ತಾ ಇರ್ತಾರೆ, ಅಷ್ಟೇ ಅಲ್ಲ ತಾಯಿ, ನಿಮಗೆ ಗಂಡಾಂತರ ಕಾತಿದೆ, ಅದರ ಜೊತೆಗೆ ಇಡೀ ಮನೆನೇ ತತ್ತರಿಸಿ ಹೋಗುತ್ತೆ ಅಂತ ಅಂದಾಗ ಮನೆ ಮಂದಿಗೆಲ್ಲ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತಾತ ಸಿಕ್ಕಾಬಟ್ಟೆ ಶಾಕ್ ಆಗಿ, ಏನು ಹೇಳ್ತೀರಾ ಗುರುಗಳೇ, ಈ ಮನೆನ ನೀವೇ ಕಾಪಾಡಬೇಕು ಅಂತ ಅಂದಾಗ, ಮುಂದೆ ಆಗೋ ಗಂಡಂತನ ತಪ್ಸಕ್ಕೆ ಹೇಳೋಕೆ ಬಂದು ಶಿವನಾರಾಯಣ್ ಅರ್ಥ ಮಾಡ್ಕೊಂತ ಅನ್ಬೇಕಾದ್ರೆ, ಅದು ಯಾವ ಶಕ್ತಿ ಹೇಳಿ ಅಂತ ಅಂದಾಗ,
ನಿಮ್ಮನೆ ಶಕ್ತಿಯಾಗಿರೋ ನಿಮ್ಮ ಮಗಳನ್ನ ಮನೆಗೆ ಕರ್ಕೊಬರ್ಬೇಕು ಅಂತ ಅಂದಾಗ ತಾತ ಯೋಚನೆ ಮಾಡ್ತಾ ಇರ್ತಾನೆ, ನಮ್ಮನೆ ಶಕ್ತಿ ಅಂತಂದರೆ ನನ್ನ ಮಗಳು ವಿಮಲ, ಅವಳನ್ನ ಕರ್ಕೊಬರ್ಬೇಕಂತ ಅನ್ಬೇಕಾದ್ರೆ ಮನಸ್ಸಲ್ಲಿರೋ ಯೋಚನೆನ ಬಿಟ್ಟು ನಿನ್ನ ಮಗಳನ್ನ ಮನೆಗೆ ಕರ್ಕೊಬ, ಅವಳು ಬಂದು ಇಲ್ಲಿ ನಿಂದರೆ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ, ಇಲ್ಲ ಅಂತಂದರೆ ನಿನ್ನ ಹತ್ರ ಇರೋದನ್ನೆಲ್ಲ ಕಳ್ಕೊತೀಯ, ಯೋಚನೆ ಮಾಡು ದಶರಥ ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಯಾಕೆ ಶಿವನಾರಾಯಣ ಯೋಚನೆ ಮಾಡ್ತಿದ್ಯಾ, ನನ್ನ ಮೇಲೆ ಅನುಮಾನ ಅಂತ ಅಂದಾಗ ಚೇ ಇಲ್ಲ, ನಿಮ್ಮೇಲೆ ನಾನು ಅನುಮಾನ ಪಡೋಕ್ಕಾಗುತ್ತಾ, ನಿಮ್ಮ ಶ್ರೀರಕ್ಷೆ ಮನೆ ಮೇಲೆ ಸದಾ ಇರಬೇಕು, ನಿಮ್ಮೇಲೆ ಅನುಮಾನ ಪಟ್ಟು ನಾನು ಯಾವ ನರಕಕ್ಕೆ ಹೋಗ್ಲಿ ಗುರುಗಳೇ, ನೀವು ಹೇಳ್ದಂಗೆ ಆಗಲಿ, ಆದಷ್ಟು ಬೇಗ ನನ್ನ ಮಗಳನ್ನ ಕರ್ಕೊಬರ್ತೀನಿ ಅಂತ ತಾತ ಹೇಳ್ತಾ ಇದ್ರೆ ಈ ಕಡೆ ಪಾರಿಜಾತ ಜೊತೆಗನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ತಡ ಮಾಡಬೇಡ, ಈ ಮನೆನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿನ್ನ ಮೇಲಿದೆ, ಹೋಗು ಅಂತ ಅಂದಾಗ ಸರಿ ನಾನು ಆದಷ್ಟು ಬೇಗ ಹೋಗಿ ಬರ್ತೀನಿ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಗುರುಗಳು ಎದ್ದು ಹೊರಟೋಗ್ತಿದ್ರೆ ಎಲ್ಲರೂ ಆಶೀರ್ವಾದ ಪಡ್ಕೋತಾ ಇರ್ತಾರೆ. ಹಾಗೆ ಗುರುಗಳು ಹೇಳಿದ ಮಾತೆಲ್ಲನೂ ಬಂದು ಇಲ್ಲಿ ವಿಮಲನ ಹತ್ರ ತಾತ ಹೇಳ್ತಾ ಇರ್ತಾರೆ, ನಡೆದಿದ್ದ ಘಟನೆ ಎಲ್ಲ ನಿನ್ನ ಹತ್ರ ಹೇಳಿದ್ದೀನಿ ವಿಮಲ, ದಯವಿಟ್ಟು ಮನೆಗೆ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ವಿಮಲ ಶಾರದಾ ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.